ಹೇಳ್ದೆ ಕೇಳಿದೆ ಸುಳಿ ಕೊಡದೆ ಬಂದ ಮಳೆಗೆ ದಿಢೀರಂತ ಕರೆಂಟ್ ತೆಗದೇ ಬಿಡದ. ಅಯ್ಯಯ್ಯೋ, ನಾವು ಈ ವಿಡಿಯೋನ ಸ್ಕಿಪ್ ಮಾಡೋದು ನೋಡ್ಕೊಂಬನ್ನಿ ಹಂಗೆ. ಹಲೋ ಗೈಸ್, ಬುಧವಾರ ಗುರುವಾರದ ಬ್ಲಾಗ್ ಎರಡು ವೀಡಿಯೋದಲ್ಲಿರುತ್ತೆ. ಸೊ ವೀಕ್ಷಕರೇ, ಬಿಲ್ಡಿಂಗ್ ನೋಡ್ತಾ ಇರ್ಬೋದು. ಸೊ ಇದು ನಮ್ಮ ಕಲ್ಕುಣಿ ಬಿಲ್ಡಿಂಗ್. ಸೊ ಇದು ಪೆಂಡಿಂಗ್ ಒಂದು 3 ತಿಂಗಳಿಂದ ಪೆಂಡಿಂಗ್ ಇತ್ತು. ಸೊ ಆಲ್ಮೋಸ್ಟ್ ಎಲ್ಲ ಫೈನಲ್ ಕೆಲಸ ಆಗಿದೆ. ಸೊ ಕಾರ್ಪೆಂಟ್ ವರ್ಕ್ ಆಗಿರ್ಬೋದು, ಎಲೆಕ್ಟ್ರಿಕ್ ವರ್ಕ್ ಆಗಿರ್ಬೋದು, ಟೈಲ್ಸ್ ವರ್ಕ್ ಆಗಿರ್ಬೋದು, ಎಲ್ಲ ಮುಗಿದಿತ್ತು. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಹೇಳ್ತೀವಿ ಅಂತ ಹೇಳಿದರು. ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಅಂತ ಹೇಳಿದ್ರಲ್ಲ. ಸೊ ಎಲ್ಲ ದುಡ್ಡು ಮಡಿಕೊಂಡೇ ಕೆಲಸ ಮಾಡಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ರಿಲೇ ಆಗುತ್ತೆ. ಸೊ ಅದಕ್ಕೆ ನಾವು ಪ್ಲಾಟ್ಫಾರ್ಮ್ ಎಲ್ಲ ಸ್ವಲ್ಪ ಬ್ಯಾಲೆನ್ಸ್ ಕೆಲಸಗಳಿದ್ವಲ್ಲ, ಅವೆಲ್ಲ ಹೇಳಿದ್ರು. ಸೊ ಮಾಡ್ಕೊಟ್ಬಿಡಿ ಅಣ್ಣ ಅಂತ ಹೇಳಿದ್ರು. ಸರಿ, ನಾವು ಆಯಿತು ಬಿಡಿ, ಅವರು ಪಾಪ ಪೇಂಟ್ ಮಾಡಿಸ್ಬೇಕಿತ್ತು ಅಂದ್ಬಿಟ್ಟು ನಾವು ಕಲ್ಕುಣಿಗೆ ಹೋದ್ವಿ. 4 ಕಾಳು. ಯಾಕೆ ಕೇಳ್ತೀರ ರೀ ವೀಕ್ಷಕರೇ, ಬಿಸಿಲು ಕಣ್ರಿ. ಈ ಟಾಯ್ಲೆಟ್ ನಿಮಗೆ ತೋರಿಸಿರ್ಬೋದು ನೀವು ಆಗಲೇ, ಗುಂಡಿ ಅದನ್ನೆಲ್ಲ ಪ್ರಿಪೇರ್ ಮಾಡಬೇಕಿತ್ತು. ಸರಿ ಅಂದ್ಬಿಟ್ಟು ಫಸ್ಟು ತಿಂಡಿ ತರೋಣ ಅಂದ್ಬಿಟ್ಟು ನಾನು ಬಂದೆ ಸಂತಮಾಳಿಕೆ. ಸೊ ಕಿರ್ಗೋಲ್ ಸಂತಮಾಳಿಕೆ ಬಂದ್ವಿ. ಸೊ ಅದನ್ನು ಕಟ್ಸ್ಕೊಂಡು ಪಾರ್ಸಲು. ಹೆವಿ ಬಿಸಿಲು ಕಣ್ರಿ. ಯಾಕೆ ಹೇಳ್ತೀರಾ, ನೆನ್ನೆ ಹೊಡೆದ ಬಿಸಿಲಿಗೆ ಅದೇನೋಪ್ಪ 27ನೇ ತಾರೀಕಿಂದ 12ನೇ ತಾರೀಕುವರೆಗೂ ಭಾಳ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದಾರೆ. ದಯವಿಟ್ಟು ವೀಕ್ಷಕರೇ ಹುಷಾರಾಗಿರಿ, ಆದಷ್ಟು ಗಾಳಿ ಇರೋ ಕಡೆ ಇರಿ. ಸೊ ಆದಷ್ಟು ತಂಪು ಪಾನೀಯಗಳನ್ನ ಮಾತ್ರ ಯೂಸ್ ಮಾಡಿ. ಸೊ ಮಜ್ಜಿಗೆ ಆಗಿರ್ಬೋದು, ಮೊಸರಾಗಿರ್ಬೋದು, ರಾಗಿ ಅಂಬಳಿ ಬೆಸ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಸೊ ಆಲ್ಮೋಸ್ಟ್ ಹೆಂಗೋ ವರ್ಕ್ ಮುಗೀತು ಇದು. ಸೊ ಇದು ಬಂದು 20 ಅಡಿ ಉದ್ದ. ಸೊ ಬಾಟಮ್ ಒಂದು 7 ಅಡಿ. ಒಂದು ಬಟ್ಟೆಗೆ ಕಲಿಬೇಕು ಅಂತ ಹೇಳಿದರು. ಸೊ ಆ ಪ್ಲಾಟ್ಫಾರ್ಮೆಲ್ಲ ಮುಗಿಸ್ಕೊಂಡು ಬಾತ್ರೂಮ್ ಗುಂಡಿ ಎಲ್ಲ ಕವರ್ ಮಾಡ್ಕೊಂಡ್ವಿ. ಎಲ್ಲ ಕವರ್ ಮಾಡ್ಕೊಂಡು ಆಲ್ಮೋಸ್ಟ್ ಪ್ಲಾಟ್ಫಾರ್ಮ್ ಮುಗಿಸ್ಕೊಂಡು ಈ ಕಡೆ 1.5 ಅಡಿ ಗಿಡ ನೆಡಬೇಕು ಅಂತ ಬಿಡ್ಸ್ಕೊಂಡ್ರು. ಸೊ ಆಲ್ಮೋಸ್ಟ್ ಫೈನಲ್ ಆಯಿತು. ಸೊ ಇಂತೂ ಸಂತೆಮಾಳಕ್ಕೆ ಬಂದ್ವಿ ಕಣ್ರಿ. ಸಂತೆಮಾಳದಲ್ಲಿ ನಮ್ಮ ಹೆಲ್ಪರು ಸಿದ್ದಣ್ಣ ಅವ್ರಿಗೆ ಸ್ಲಿಪ್ಪರ್ ಬೇಕಿತ್ತಂತೆ. ಸೊ ಸ್ಲಿಪ್ಪರ್ ತೊಗೊಳ್ಳೋಣ ಅಂದ್ಬಿಟ್ಟು ಅಂಗಡಿಗೆ ಬಂದ್ವಿ. ಅಂಗಡಿಲಿ ನೋಡ್ರಿ ಅವ್ನು ಓಡಾಡ್ತಾವನೆ ಲೂನರ್ ಚಪ್ಪಲಿಗೆ. ಸೊ ಒಂದು 10 ರೂಪಾಯಿ ಕಮ್ಮಿ ಮಾಡಿರಿ ಅಂದರೆ ಫಿಕ್ಸಿಂಗ್ ರೇಟ್, ಓನ್ಲಿ ಫಿಕ್ಸಿಂಗ್ ರೇಟ್ ಅಂತ ಅವನೇ. ಯಾಕಣ್ಣ ಒಂದು 10 ರೂಪಾಯಿ ಕಮ್ಮಿ ಮಾಡಿದ್ರು, ನಾವು ಗಾರೆ ಕೆಲಸದವರು, 10 ರೂಪಾಯಿ ಕಮ್ಮಿ ಮಾಡು ಅಂತ ಕೇಳ್ಕೊತಾವನೆ ಪಾಪ ಅವನು. ಸರಿ ಆಯಿತು ಕೊಡಪ್ಪ ಸಿಗೋಣ, ಒಂದು ಕೊಡ ಮರಿ 10 ರೂಪಾಯಿ ಓಡಾಡಬೇಡ, ಒಂದು 20 ರೂಪಾಯಿ ಕೊಡು ಸೇರಿಸಿ ಅಂದ್ಬಿಟ್ಟು 110 ಹೇಳಿದ್ದ ಅವನು. 120ನೇ ಕೊಡಿಸ್ದೆ. ಸೊ ಅವಾಗ ಹೋಗಿ ನೋಡ್ರಿ ತಗೊಂಬಂದಾಗ ನೋಡ್ರಿ 10 ರೂಪಾಯಿ ಬಿಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇವರು. ಫಿಕ್ಸಿಂಗ್ ರೇಟು ಆಲ್ಮೋಸ್ಟ್ ಒಂದು ಬೋರ್ಡ್ ಇಲ್ಲ ಏನಿಲ್ಲ, ಫಿಕ್ಸಿಂಗ್ ರೇಟ್ ಅಂತ ಹೇಳಿದ್ರು. ಆಗ ಕಮ್ಮಿ ಮಾಡಿಸ್ತೀವಿ. ಸೊ ಆಯಿತು ಕೊಡ್ರಿ ನಮ್ಮ ಗಾರೆ ಕೆಲಸದವ್ರು ಅಂತ ಹೇಳೋದಕ್ಕೆ ಲಾಸ್ಟ್ ಫೈನಲ್ 120ಗೆ ವ್ಯಾಪಾರ ಮಾಡಿದ್ವಿ. ಸೊ ಸೈಜ್ ನೋಡ್ಕಪ್ಪ ಇಲ್ಲೇ ಚೆನ್ನಾಗಿದೆ ಅಂತ, ಯಾಕಂದರೆ ನಮ್ಮ ಗಾರೆ ಕೆಲಸಕ್ಕೆ ಜಾಸ್ತಿ ಯೂಸ್ ಮಾಡೋದು ಲೂನರ್ಸ್ ಆ್ಯಂಡ್ ವೀಕೆಸ್ಟ್ ಚಪ್ಪಲ್. ಸೊ ಅವ್ರಿಗೆ ವ್ಯಾಪಾರ ಮಾಡಿದ್ವಿ. ಸೊ ಇಂತೂ ವ್ಯಾಪಾರ ಮಾಡಿಕೊಟ್ಟು ನೋಡಿ ಸೈಜ್ ನೋಡ್ಕಪ್ಪ ಅಂದ್ಬಿಟ್ಟು ಅವ್ನು ಕಾಲಿಗೆ ಅಲ್ಲೇ ಹಾಕ್ಸ್ಬಿಟ್ಟು ಹೋಗ್ರಿ. ಯಾಕಂದರೆ ಮತ್ತೆ ಅವರು ರಿಟರ್ನ್ ತಗೊಂಬಂದರೆ ಸೊ ತಗೊಳ್ಳಲ್ಲ, ಯಾಕಂದರೆ ಕಾಲಿಗೆ ಯೂಸ್ ಮಾಡಿರ್ತೀವಿ ಅಂದ್ಬಿಟ್ಟು ಅಲ್ಲೇ ಚೆಕ್ ಮಾಡೋಡಪ್ಪ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಸ್ಬಿಟ್ಟು ಅಲ್ಲಿ ಕುಂತ್ಕೊಂಡ್ವಿ ಕಣ್ರಿ. ತಗೊಳ್ರಿ ಬಂತು ಕಣ್ರಿ ಮಳೆ. ಯಾಕೆ ಹೇಳ್ತೀರಾ, ಕರೆಂಟ್ ಬೇರೆ ದಿಢೀರಂತ ಹೊಂಟೋಯ್ತು. ಸೊ ನಮ್ಮ ಸಂತೆ ಮಳೆ ಎಲ್ಲ ಗಕುಮ್ ಅಂತ ಕಾಣ್ತೈತೆ. ನೋಡ್ತಾ ಇದ್ದೀರಾ ಕಿರ್ಗೋಲ್ ಸಂತೆ ಮಳೆ ವೀಕ್ಷಕರೇ ಇದು. ಸೊ ಫುಲ್ ಕತ್ಲೆ, ಕರೆಂಟ್ ಹೊಂಟೋಯ್ತು. ಸೊ ಫುಲ್ಲು ಮಳೆ ಅಂದರೆ ನೋಡಿ ಹಂಗೆ ನೋಡ್ಕೊಂಬಲ್ಲಿ ಹಂಗೆ. ವೀಕ್ಷಕರೇ ಗಮನಿಸ್ತಾ ಇದ್ದೀರಾ ನೀವು ಇಲ್ಲಿ. ಆದರೂ ಹೈವೇ ರೋಡ್ ಆಗಿರೋದ್ರಿಂದ ಭಾಳ ಸ್ಪೀಡಾಗಿ ಹೋಗ್ತಾಯಿದ್ದಾರೆ. ಸೊ ಆದ್ರೂ ಸುಧಾ ಕಟಿಂಗ್ ಮಾಡ್ಬೇಕಾದ್ರೆ ಭಾಳ ಹುಷಾರಾಗಿ ಮಾಡ್ಬೇಕಾಯ್ತು ಅವರು. ಸೊ ಎಲ್ಲ ಆಲ್ಮೋಸ್ಟ್ ಮಳೆ ಇದಕ್ಕೋ ಸ್ವಲ್ಪ ಮಳೆಗೆ ಇದು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ದಯವಿಟ್ಟು ವಾಹನ ಚಾಲನೆ ಮಾಡ್ಬೇಕಾದ್ರೆ ದಯವಿಟ್ಟು ಸ್ವಲ್ಪ ಸ್ಪೀಡ್ ಕಮ್ಮಿ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಸೊ ಸರಿ ಅಂದ್ಬಿಟ್ಟು ನಾವು ಕುಂತ್ಕೊಂಡ್ವಿ, ಮಳೆ ನಿಲ್ಲಿ ಹೋಗೋಣ ಇರಪ್ಪ ಅಂದ್ಬಿಟ್ಟು. ಸೊ ಆದರೂ ಮಳೆ ಇದೆಯಲ್ಲ, ಫಸ್ಟ್ನೇ ಮಳೆ ಸ್ಮೆಲ್ ಇದೆಯಲ್ಲ, ಅದು ಮಾತ್ರ ಬೆಂಕಿ ಕಣ್ರಿ, ಸೂಪರ್ ಕಣ್ರಿ. ಸರಿ ಅಂದ್ಬಿಟ್ಟು ಇವತ್ತಿನ ಬ್ಲ್ಯಾಕ್ ವೀಕ್ಷಕರೇ ಇದು ಗುರುವಾರದ ಬ್ಲ್ಯಾಕ್. ಸೊ ನಾವು ಹೇಳ್ದಂಗೆ ದ್ವಾರಹಳ್ಳಿಲಿ ಅವ್ರಿಗೆ ಬಿಟ್ಟಿದ್ದೆ ಒಂದು ಇಬ್ಬರಾಳು ಹೆಲ್ಪರ್ಗೆ. ಸೊ ಇಬ್ಬರು ಒಬ್ಬ ಹೆಲ್ಪರ್ ಒಬ್ಬ ಗಾರಿನ ಬಿಟ್ಟಿದ್ದೆ. ಅವನು ಪ್ಲಾಟ್ಫಾರ್ಮ್ ಮಾಡ್ಕೊಬಪ್ಪ ನೀನು ಅಂದ್ಬಿಟ್ಟು ಅವ್ರಿಬ್ಬರು ಬಿಟ್ಬಿಟ್ಟು ನಾನು ಅಲ್ಲಿ ಇನ್ನೊಂದು ಸೈಟ್ ಹತ್ರ ಕೆಲಸಕ್ಕೆ ಹೋಗಿದ್ವಿ. ಸೊ ವೀಕ್ಷಕರೇ ಇವ್ರಿಗೆ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಬಾತ್ರೂಮ್ ಬೇಸನ್ ಕಲೆಕ್ಷನ್ ಕೊಟ್ಬಿಟ್ಟು ಇದನ್ನೆಲ್ಲ ಪ್ಯಾಕ್ ಮಾಡ್ಕಪ್ಪ ಅಂತ ಹೇಳ್ಬಿಟ್ಟು ನಾನು ಹೊರಟೆ. ಸೊ ನಮ್ಮ ಇದ್ರ ಹತ್ರ. ಸೊ ಅಲ್ಲಿ ನೋಡಿದ್ರೆ ಇದು ಟಾಯ್ಲೆಟ್ ಗುಂಡಿ ಬೇರೆ ಎಲ್ಲ ಬಳೆ ಬಿಡಿಸ್ಬಿಡಿ ಅಂದರು. ಸೊ ರೆಡಿ ಮಾಡ್ಕೊಳ್ಳೋಣ ಬಿಡಿ ಅಂದ್ಬಿಟ್ಟು ಫಸ್ಟ್ ಇದು ರೆಡಿ ಮಾಡ್ಕೊತೀರಿ ನೀವು, ಸಾಯಂಕಾಲ ಟೈಮ್ ಬಿಟ್ರಾಯ್ತು ಅಂದ್ಬಿಟ್ಟು ಗುಂಡಿ ಎಲ್ಲ ರೆಡಿಯಾಗಿತ್ತು. ಸೊ ಇದು ನಮ್ಮ ಗಾರೆ ಹೆಲ್ಪರ್ ಸಿದ್ದಣ್ಣ ಅವ್ರ ಮನೆ. ಸೊ ಇದೆಲ್ಲ ಆಲ್ಮೋಸ್ಟ್ ಫೈನಲ್ ಆಗಿತ್ತು, ಕೆಲಸ ನಾನೇ ಮಾಡಿದ್ದು. ಸೊ ಈ ಪ್ಲಾಟ್ಫಾರ್ಮ್ ಮುಂದ್ಗಡೆ ಕಾಣ್ತಾ ಇದ್ದಾರೆ ವೀಕ್ಷಕರೇ, ಪ್ಲಾಟ್ಫಾರ್ಮ್ ಹಾಕ್ಕೊಡ್ಬೇಕಿತ್ತು. ಈಗ ದ್ವಾರಹಳ್ಳಿಲಿ ಹಬ್ಬ ಇರೋದ್ರಿಂದ ಮಂಚಮ್ಮನ ಹಬ್ಬ. ಸೊ ಎಲ್ಲ ಬಿಸಿಲು ನೋಡ್ತಾ ಇದ್ದೀರಾ, ಅದಕ್ಕೆ ರೆಡಿ ಮಾಡ್ಕೊಡ್ತೀವಿ. ರೆಡಿ ಮಾಡೋದು ನಾವು ಬಂದ್ವಿ. ಸರಿ ತಿಂಡಿಗೆ ನಾನು ನಮ್ಮ ಮನೆಗೆ ಬಂದೆ. ಸೊ ಮನೆಯಲ್ಲಿ ಕಡುಬು ಮಾಡಿದರು, ಇಡ್ಲಿ. ಸೊ ಜೊತೆಗೆ ಸ್ವೀಟು ಇದು ಪಾಯಸ ಬೇರೆ ಮಾಡಿಬಿಟ್ಟಿದ್ರು. ಪಾಯಸಕ್ಕೆ ಕಾಂಬಿನೇಷನ್ ಸರಿ ಇಲ್ಲ, ಹಂಗೆ ಚಟ್ನಿ ಕೊಡಮ್ಮ ಅಂದೆ. ಚಟ್ನಿ ಇಲ್ಲ ಅಂದ್ರೆ ಸಾಂಬಾರನ್ನ ಹಾಕೋದು ಅಂದ್ಬಿಟ್ಟು ಸೊ ಸಾರಿ ಬೆಲೆ ಚಟ್ನಿ ಮಾಡಿದ್ರು. ಬೆಲೆ ಚಟ್ನಿ ಸ್ವೀಟು ನನಗಾಗಲ್ಲ. ಸೊ ಬೆಲೆ ಚಟ್ನಿ ಬೇಡ ಸಾಂಬಾರು ಹಾಕೊಂಡ್ಬಿಟ್ಟು ಸಾಂಬಾರು ಹಾಕ್ಸ್ಕೊಂಡು ತಿಂದೆ ಕಣ್ರಿ. ಆದರೂ ಸಾಂಬಾರ್ಗೂ ಸೂಪರು. ಅದಾದಮೇಲೆ ಒಂದು ಒಬ್ಬಟ್ಟಿತ್ತು, ಒಂದು ಒಬ್ಬಟ್ಟು ಹಾಕ್ಸ್ಕೊಂಡು ತಿಂದೆ. ಅದರಲ್ಲಿರೋ ಕಮ್ಮತ್ತೆ ಬೇರೆ ಸೂಪರಾಗಿತ್ತು ಕಣ್ರಿ. ಒಬ್ಬಟ್ಟಂತೂ ಮನೆಯಲ್ಲೇ ಮಾಡಿದ್ದು. ಸರಿ ಒಂದೇ ಕೊಡಮ್ಮ ಸಾಕು ಅಂದ್ಬಿಟ್ಟು ಬೆಳಗ್ಗೆ ತಿಂಡಿ ಟೈಮಲ್ಲಿ ತಿಂದೆ. ಒಳ್ಳೆ ಟೇಸ್ಟಾಗಿತ್ತು. ಸ್ವೀಟ್ ಅಂತೂ ಸೂಪರಾಗಿತ್ತು. ಸ್ವೀಟ್ ತಿನ್ನಲ್ಲ, ಬಟ್ ಒಬ್ಬಟ್ಟೆಲ್ಲ ಇರೋ ಒಂಥರ ಗಮ್ಮತ್ತೆ, ತುಪ್ಪ ಎಲ್ಲ ಹಾಕ್ತಿರಲ್ಲ, ಸೂಪರಾಗಿರುತ್ತೆ. ಸೊ ಊಟ ಮಾಡ್ಬಿಟ್ಟು ಒಂದು 10 ನಿಮಿಷ ಕುಂತ್ಕೊಂಡೆ ಕಣ್ರಿ. ನಮ್ಮ ಮನೇಲಿ ಕುಂತ್ಕೊಂಡ್ರೆ ಇರೋ ನೆಮ್ಮದಿ ಎಲ್ಲೂ ಸಿಗಲ್ಲ ಕಣ್ರಿ. ನಾನು ಶ್ರಮ ಬಿದ್ದ ಕಟ್ಟಿದ ಮನೇಲಿ 10 ನಿಮಿಷ ರೆಸ್ಟ್ ತಗೊಂಡ್ರೆ ಎಷ್ಟು ಸಮಾಧಾನ ಅಂತ
ಸೊ ಅದಕ್ಕೆ ಹೇಳೋದು ವೀಕ್ಷಕರೇ, ನಮ್ಮದಾಗಲಿ ಯಾರ್ದಾಗಲಿ ನಮ್ಮ ಸ್ವಂತ ಅಂತ ಇನ್ಸ್ಟಾಗ್ರಾಮ್ ಮನೆ ಇದ್ದರೆ ನೆಮ್ಮದಿಯಾಗಿರ್ಬೋದು. ಇದಾಗಿತ್ತು 2 ಡೇಸ್ ಬ್ಲಾಗ್. ಬೈ ಫ್ರೆಂಡ್ಸ್.